ಪಾಕಿಸ್ತಾನದ ಉಗ್ರ ಶಿಬಿರಗಳ ಮೇಲೆ ಆಪರೇಷನ್ ಸಿಂಧೂರ್ ತಡರಾತ್ರಿ ನಡೆದಂತಹ ಆಪರೇಷನ್ನ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ ನಿಮಗೆ. ಉಗ್ರ ಕಸಬ್ ಮತ್ತು ಹೆಡ್ಲಿಗೆ ತರಬೇತಿ ಕೊಟ್ಟಿದ್ದ ನೆಲೆಗಳನ್ನು ಕೂಡ ಈ ಸರ್ತಿ ಧ್ವಂಸ ಮಾಡಲಾಗಿದೆ. ಲಾಹೋರ್ನಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಮುರಿದಿಕೆಯಲ್ಲಿ ತರಬೇತಿ ಪಡೆದಿದ್ರು. ನಾವು ಹೇಳ್ತಾ ಇದ್ವಿ ಮುರಿದಿಕೆ ಬಗ್ಗೆ. ಇದೇ ಕೇಂದ್ರದಲ್ಲಿ ಕಸಬ್ ಮತ್ತು ಹೆಡ್ಲಿ ಇಬ್ಬರಿಗೂ ಕೂಡ ಲಷ್ಕರ್ ಟ್ರೈನಿಂಗ್ ಆಗಿತ್ತು. ಸುಮಾರು 20-25 ಉಗ್ರರಿದ್ದಂತಹ ನೆಲೆಯನ್ನು ಉಡಾಯಿಸ್ಬಿಟ್ಟಿದೆ ಸೇನೆ. ಉಗ್ರ ಕಸಬ್ ಮತ್ತು ಹೆಡ್ಲಿಗೆ ತರಬೇತಿ ಕೊಟ್ಟಿದ್ದಂತಹ ನೆಲೆಗಳನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು. ಅದೊಂದು ನಮ್ಮಲ್ಲಿ ಟಾರ್ಗೆಟ್ ಇತ್ತು. ಅಂದರೆ ನಮ್ಮ IB ಇಂಟೆಲಿಜೆನ್ಸ್ ಬ್ಯೂರೋ ಸುಮ್ಮನೆ ಕೂತಿಲ್ಲ. ಆವಾಗಿಂದನೂ ಇದೇ ಕೆಲಸ. ಎಲ್ಲೆಲ್ಲಿ ಉಗ್ರ ಶಿಬಿರಗಳಿದೆ, ಎಲ್ಲಿ ಟ್ರೈನಿಂಗ್ ಆಗ್ತಾ ಇದೆ, ಏನು ಎತ್ತ, ಇದೆಲ್ಲ ಮಾಹಿತಿಯನ್ನು ಕಲೆ ಹಾಕಿ ಒಂದು ದಿನ ನೋಡಿ ಕಾರಣವನ್ನು ಕೊಟ್ಟು ಹೊಡೆದಿದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ನನ್ನ ಪ್ರಕಾರ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಈ ಉಗ್ರ ಶಿಬಿರಗಳನ್ನು ಪತ್ತೆ ಹಚ್ಚಿರೋದಲ್ಲ. IB ಅವರಾಗಿರಲಿ, ಬೇರೆ ಬೇರೆ ಸಣ್ಣ ಅದರ ಅಧೀನದಲ್ಲಿ ಬರ್ತಕ್ಕಂಥ ಸಂಸ್ಥೆಗಳಿಗೆ ಕೆಲಸನೇ ಇದು. ಹಾಗಾಗಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಇಟ್ಕೊಂಡಿದ್ದು, ಇದೊಂದು ಕಾರಣ ಸಿಕ್ತು, ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಹೆಚ್ಚಿನ ಮಾಹಿತಿ ಏನಿದೆ? ಖಂಡಿತವಾಗ್ಲೂ ಅರವಿಂದ್, ನೋಡಿ, ಇಂಟೆಲಿಜೆನ್ಸಿ, ಗುಪ್ತಚರ ಇಲಾಖೆ, ಇದೇ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇರುತ್ತೆ. POKಯಲ್ಲಿ ಏನು ಆಕ್ಟಿವಿಟೀಸ್ ನಡೀತಾ ಇದ್ದಾವೆ, ಭಯೋತ್ಪಾದಕರು ಎಲ್ಲಿ ನೆಲೆ ಊರಿದ್ದಾರೆ, ಅವರ ತಾಣಗಳು ಎಲ್ಲಿದ್ದಾವೆ, ಅವರು ಎಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ, ಅವರ ಆಕ್ಟಿವಿಟೀಸ್ಗಳು ಏನು ನಡೀತಾ ಇದೆ ಅನ್ನುವಂಥದ್ದನ್ನು ನಿರಂತರವಾಗಿ ಮಾನಿಟರ್ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಆದರೆ ಯಾವುದೇ ಕಾರಣಗಳಿಲ್ಲದೆ ದಾಳಿಯನ್ನು ಮಾಡುವಂಥದ್ದು ಸರಿ ಹೊಂದೋದಿಲ್ಲ. ಹಾಗಾಗಿ ಈ ಒಂದು ಕಾರಣವನ್ನು ಇಟ್ಕೊಂಡು ಈಗ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಕೂಡ ಈಗ ಭಾರತೀಯ ಸೇನೆ ಮಾಡಿರುವಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಕೂಡ ಅಧಿಕಾರಿಗಳು ಹೇಳಿರುವಂಥ ಒಂದು ಅಂಶವನ್ನು ನೀವು ಗಮನಿಸಿರ್ತೀರಿ. ಅದು ಏನು ಅಂದರೆ, ಕಳೆದ 6 ತಿಂಗಳ ಹಿಂದೆಯೇ TRFನ ಆಕ್ಟಿವಿಟೀಸ್ ಬಗ್ಗೆ ನಮಗೆ ಮಾಹಿತಿ ಇತ್ತು. ಗುಪ್ತಚರ ಇಲಾಖೆ ಈ ಒಂದು ಸಂಘಟನೆ ಆಕ್ಟಿವ್ ಆಗಿರೋದ್ರ ಬಗ್ಗೆ ನಮಗೆ ವರದಿಗಳನ್ನು ಕೊಟ್ಟಿತ್ತು. ಆ ವರದಿಗಳನ್ನು ಕೂಡ ನಾವು ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದನ್ನು ಕಳಿಸ್ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಲಷ್ಕರ್ ಎ ತೊಯ್ಬಾ ಸಂಘಟನೆ ನೇರವಾಗಿ ತಾನು ದಾಳಿ ಮಾಡದೆ, ಅಥವಾ ತಾನು ದಾಳಿಯನ್ನು ಮಾಡಿದರೆ ಬೇರೆ ಬೇರೆ ದೇಶಗಳಿಗೆ ಮಾಹಿತಿ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಸಣ್ಣ ಸಂಘಟನೆಗಳನ್ನು ಹುಟ್ಟುಹಾಕಿ ಅದರ ಮೂಲಕ ಕಾರ್ಯಾಚರಣೆಯನ್ನು ಮಾಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇತ್ತು. ಪಾಕಿಸ್ತಾನದ ಬೆಂಬಲವೂ ಕೂಡ ಇದಕ್ಕೆ ಇತ್ತು. ಸೊ TRFನ ಆಕ್ಟಿವಿಟೀಸ್ ಗೊತ್ತಾದ ತಕ್ಷಣ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನನ್ನ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು, ಪಾಕಿಸ್ತಾನ ಮತ್ತೆ ಲಷ್ಕರ್ ಎ ತೊಯ್ಬಾ ಮತ್ತೆ TRFನ ಆಕ್ಟಿವಿಟೀಸ್ಗಳು ಏನು ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಟ್ಟಿದ್ವಿ. ಆದರೆ ಅದನ್ನ ದಾಳಿಗೆ ಒಳಪಡಿಸುವಂತ ಕೆಲಸಗಳನ್ನ ಮಾಡಿರಲಿಲ್ಲ. ಸೊ ಈಗ ನಾವು ನ್ಯಾಯವನ್ನು ಪಡೆಯುವಂತ ದೃಷ್ಟಿಯಿಂದ TRFನ ಕೂಡ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡಿದೀವಿ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಗಳನ್ನು ಕೊಡ್ತಾ ಇರುವಂಥದ್ದು. ಬೆಳಗ್ಗೆ 1 ಗಂಟೆ 5 ನಿಮಿಷಕ್ಕೆ ಶುರುವಾಗಿ ಸರಿಸುಮಾರು 1:30 ಅಷ್ಟೊತ್ತಿಗೆ, ಅಂದರೆ 25 ನಿಮಿಷಗಳ ಕಾಲ ಈ ಒಂದು ಕಾರ್ಯಾಚರಣೆ ನಡೆಯುತ್ತೆ. 9 ಜಾಗಗಳನ್ನು ಗುರುತಿಸಿಕೊಂಡು 26 ಮಿಸೈಲ್ಗಳನ್ನು ಹೊಡೆಯುವಂಥ ಕೆಲಸವನ್ನ ಈಗ ವಾಯುಸೇನೆ ಮಾಡಿರುವಂಥದ್ದು. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು, ನಿರ್ದಿಷ್ಟ ತಾಣಗಳನ್ನು ಮೊದಲೇ ಮಾರ್ಕ್ ಮಾಡಿ ಇಡಲಾಗಿತ್ತು. ಅವುಗಳ ಮೇಲೆ ದಾಳಿಯನ್ನು ಮಾಡಲಿಕ್ಕೂ ಕೂಡ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಇದು ಒಂದು ಚಾನ್ಸ್ ಸಿಕ್ತು. ಚಾನ್ಸ್ ಸಿಕ್ಕ ತಕ್ಷಣವೇ 9 ಸ್ಥಳಗಳನ್ನು ಗುರುತಿಸಿ ನಿರ್ದಿಷ್ಟವಾದಂಥ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದೆ. ಮತ್ತೆ ಭಾರತೀಯ ಸೇನೆ ಒಂದು ಸ್ಪಷ್ಟವಾಗಿ ಹೇಳಿರುವಂಥದ್ದು, ಪಾಕಿಸ್ತಾನದ ಮಿಲಿಟರಿ ಬೇಸ್ಗಳನ್ನು, ಪಾಕಿಸ್ತಾನದ ಮಿಲಿಟರಿ ಕ್ಯಾಂಪ್ಗಳನ್ನು ಎಲ್ಲೂ ಕೂಡ ನಾವು ಟಾರ್ಗೆಟ್ ಮಾಡಿಲ್ಲ. ಮತ್ತೆ ಸಿವಿಲಿಯನ್ಗಳು, ನಾಗರಿಕರು ಇರುವಂಥ ಪ್ರದೇಶವನ್ನು ಕೂಡ ನಾವು ಟಾರ್ಗೆಟ್ ಮಾಡಿಲ್ಲ. ಕೇವಲ ಭಯೋತ್ಪಾದಕರಿರುವಂಥ ನೆಲೆಗಳು, ಅವರ ಆಕ್ಟಿವಿಟೀಸ್ಗಳಿರುವಂಥ ನೆಲೆಗಳನ್ನು ಗುರುತು ಮಾಡಿ ಅವುಗಳ ಮೇಲೆ ನಿರ್ದಿಷ್ಟವಾದಂಥ ದಾಳಿಯನ್ನು ಮಾಡುವಂಥ ಕೆಲಸ ಮಾಡಿದ್ದೀವಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅರವಿಂದ್, ಇಂಡಿಯನ್ ಆರ್ಮಿ DGP ಅವರು ಒಂದು ಬೆಳಗ್ಗೆನೇ ಒಂದು ಪೋಸ್ಟ್ ಮಾಡ್ತಾರೆ. ಅದರಲ್ಲಿ ಏನಂತಂದರೆ, ನ್ಯಾಯವನ್ನು ಒದಗಿಸಲಾಗಿದೆ, ಜಸ್ಟಿಸ್ ಸರ್ವ್ಡ್ ಅಂತಂದ್ಬಿಟ್ಟು. ಅಲ್ಲಿಗೆ ಈಗ ಸದ್ಯಕ್ಕೆ ಭಾರತದ ಆಪರೇಷನ್ ಸ್ಟಾಪ್ ಆಯಿತು ಅಂತನ, ಅಥವಾ ಮುಂದುವರಿಯುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಇದೆಯಾ, ಹೇಗೆ ಅಂತ? ಅರವಿಂದ್, ನೋಡಿ, ರಕ್ಷಣಾ ಮೂಲಗಳು ಹೇಳ್ತಾ ಇರುವಂಥದ್ದು ಇನ್ನು 2 ಹಂತದಲ್ಲಿ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಳಲಾಗಿದೆ. ಆದರೆ ಇದೆಲ್ಲವೂ ಕೂಡ ಪಾಕಿಸ್ತಾನದ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ಆಧಾರವಾಗಿರುತ್ತೆ. ಈಗ ಪೆಹಲ್ಗಾಮ್ ದಾಳಿಯನ್ನ ಏನು ಭಯೋತ್ಪಾದಕರು ಮಾಡಿದ್ರು, ಅವರ ನೆಲೆಗಳನ್ನು ಧ್ವಂಸ ಮಾಡೋ ಮೂಲಕ ಅದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂಥ ಕೆಲಸ ಮೊದಲ ಹಂತದಲ್ಲಿ ಆಗಿದೆ. ಈಗ ಪಾಕಿಸ್ತಾನ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರುವಂತಹ ಸಂಗತಿ. ಈಗಾಗಲೇ ಪಾಕಿಸ್ತಾನದ ಪ್ರಧಾನಿಗಳು ಹೇಳಿದ್ದಾರೆ, ನಾವು ಇದಕ್ಕೆ ಪ್ರತೀಕಾರವನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ಒಂದಿಷ್ಟು ಮಾತುಗಳನ್ನು ಕೂಡ ಆಡಿದ್ದಾರೆ. ಸೊ ಹೀಗಾಗಿ ಪಾಕಿಸ್ತಾನ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡುವಂಥ ಕೆಲಸವನ್ನ ಕೂಡ ಈಗ ಭಾರತೀಯ ಸೇನೆ ಮಾಡ್ತಾ ಇರುವಂಥದ್ದು. ಎಲ್ಲ ಕಡೆ
ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಆಂಟಿ ಡಿಫೆನ್ಸ್ ಸಿಸ್ಟಮ್ಗಳೇನಿರ್ತವೆ ಅವಾಗೆಲ್ಲವನ್ನು ಕೂಡ ಆನ್ ಮಾಡಿಡುವಂಥ ಕೆಲಸಗಳು ಕೂಡ ಮಾಡಲಾಗಿರುವಂಥದ್ದು. ಒಂದು ವೇಳೆ ಪಾಕಿಸ್ತಾನ ಈ ಒಂದು ದಾಳಿಗೆ ಪ್ರತಿಕ್ರಿಯೆಯಾಗಿ ಭಾರತದ ಮೇಲೆ ದಾಳಿಯನ್ನು ಮಾಡುವಂಥ ಪ್ರಯತ್ನಗಳನ್ನ ಏನಾದರೂ ಮಾಡಿದರೆ ಆಗ 2ನೇ ಹಂತದ 3ನೇ ಹಂತದ ದಾಳಿಗಳು ಕೂಡ ಯೋಜನೆಯನ್ನು ರೂಪಿಸಿಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಪಾಕಿಸ್ತಾನದ ಪ್ರತಿಕ್ರಿಯೆ ಆಧಾರದ ಮೇಲೆ ಮುಂದಿನ ಹಂತದ ದಾಳಿಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರಗಳು ಕೂಡ ಆಗಿದ್ದಾವೆ. ಈಗ ರಕ್ಷಣಾ ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿಗಳೇನು ಅಂದರೆ 3 ಹಂತದ ಪ್ಲಾನಿಂಗ್ಗಳು ಈಗ ಆಲ್ರೆಡಿ ಸಿದ್ಧ ಆಗೋಗಿದ್ದಾವೆ. ಅದರಲ್ಲಿ ಒಂದನ್ನು ಮಾತ್ರ ಅನುಷ್ಠಾನಗೊಳಿಸುವಂಥ ಕೆಲಸಗಳಾಗಿದ್ದಾವೆ. ಇನ್ನು 2 ಪ್ಲಾನಿಂಗ್ಗಳು ತಯಾರಿಯಲ್ಲಿರುವಂಥದ್ದು. ಪಾಕಿಸ್ತಾನ ಏನಾದರೂ ಬಾಲ ಬಿಚ್ಚುವಂಥ ಕೆಲಸ ಏನಾದ್ರು ಮಾಡಿದರೆ ಮುಂದಿನ ಹಂತದಲ್ಲಿ 2 ಏನು ಪ್ಲಾನಿಂಗ್ಗಳಿದ್ದಾವೆ ಅವುಗಳನ್ನು ಕೂಡ ಅನುಷ್ಠಾನಕ್ಕೆ ತರುವಂಥ ಕೆಲಸ. ನೋಡಿ, ಇಲ್ಲಿ ಒಂದು ನೇರವಾದಂಥ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಮಾಡಲಾಗಿದೆ. ಅದು ಏನು ಅಂದರೆ ಕೇವಲ ಈ ಬಾರಿ POK ಮಾತ್ರ ಟಾರ್ಗೆಟ್ ಮಾಡಿ ಏನು ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವಂಥ ಕೆಲಸಗಳಾಗಿಲ್ಲ. ಪಾಕಿಸ್ತಾನದ ಒಳಗೂ ಕೂಡ ನುಗ್ಗಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವಂಥ ಕೆಲಸಗಳಾಗಿದ್ದಾವೆ. ಅಂದರೆ ನಾವು ದೇಶದ ಒಳಗೂ ಕೂಡ ಭಯೋತ್ಪಾದಕರನ್ನು ಇಟ್ಕೊಂಡ್ರೆ ಅಲ್ಲಿಗೂ ಬಂದು ನುಗ್ಗಿ ಹೊಡಿತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಂದೇಶವನ್ನು ಕೊಡುವಂಥ ಕೆಲಸಗಳಾಗಿದ್ದಾವೆ. ಸೊ ಮುಂದಿನ ಹಂತದಲ್ಲಿ ಪಾಕಿಸ್ತಾನ ಬಾಲ ಬಿಚ್ಚುವಂಥ ಕೆಲಸ, ಕುತಂತ್ರಿ ಕೆಲಸಗಳನ್ನೇನಾದರೂ ಮಾಡಿದರೆ ಪಾಕಿಸ್ತಾನದ ಒಳಗಡೆ ಹೋಗಿ ಮುಂದಿನ ಹಂತಗಳಲ್ಲಿ ವಾಯುಸೇನೆ ದಾಳಿಗಳನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅರವಿಂದ್.